ನವೆಂಬರ್ 26ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನು ಮಾಡಿದ್ರು. ಈಗಾಗಲೇ ಮೆಡಿಕಲ್ ಬೇಲನ್ನು ಪಡ್ಕೊಂಡಾಗಿದೆ. 6 ವಾರ ಆಚೆ ಇದ್ದಾರೆ, 3 ವಾರ ಕಳೆದಿದೆ, ಇನ್ನು 3 ವಾರ ಬಾಕಿ ಇದೆ. ಅದರ ಮಧ್ಯದಲ್ಲಿ ಈಗ ರೆಗ್ಯುಲರ್ ಬೇಲ್ ಕೂಡ ವಿಚಾರಣೆಗೆ ಬಂದಿದೆ. ಮುಂದಿನ ಮಂಗಳವಾರಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ. ಹಾಗಾಗಿ ನವೆಂಬರ್ 26ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಮುಂದಿನ ಮಂಗಳವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿರೋದು. ಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿಯನ್ನ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಸಲ್ಲಿಸಿದ್ದಾರೆ. ಅದರ ಎಲ್ಲವನ್ನ ಕೂಡ ಓದಿದ್ದಾರೆ. ಮತ್ತೊಂದಿಷ್ಟು ಡಿಟೇಲ್ ಆಗಿ ನೋಡಬೇಕು. ಹಾಗಾಗಿ ಮುಂದಿನ ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಈಗ ರೆಗ್ಯುಲರ್ ಬೇಲಿಗೆ ಅಪ್ಲೈಯನ್ನ ಮಾಡಿದಂಥ ಅರ್ಜಿ ಏನಿತ್ತು, ಆ ಅರ್ಜಿಯ ವಿಚಾರಣೆ ಇವತ್ತು ಬಂದಿತ್ತು. ಈಗ ಅವರು ಕೋರ್ಟಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ನನಗೆ ಜಾಮೀನು ಕೊಡಿ ಅಂತ ಹೇಳಿ. ಬಟ್ ಈಗಾಗಲೇ ಅವರಿಗೆ ಮೆಡಿಕಲ್ ಜಾಮೀನನ್ನು ಕೊಟ್ಟಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಕೊಟ್ಟಿರುವಂಥ ಜಾಮೀನು ಎರಡೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಳಿ. ಅದು ಮೆಡಿಕಲ್ ಜಾಮೀನು, ತಾತ್ಕಾಲಿಕವಾಗಿರುವಂಥ ಜಾಮೀನು. ಅದು 6 ವಾರಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಜಾಮೀನಿದೆ. ಈಗ 3 ವಾರ ಕಳೆದಿದೆ, ಇನ್ನು 3 ವಾರ ಬಾಕಿ ಇದೆ. SPP ಮೆಡಿಕಲ್ ರಿಪೋರ್ಟ್ ನೀಡೋದಾಗಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಕೇಳ್ತಾ ಇದ್ರು, ನಮಗೇನು ಗೊತ್ತಾಗಿಲ್ಲ, ಹೆಲ್ತ್ ಯಾವ ರೀತಿಯಾಗಿದೆ, ಏನಿದೆ ಕಂಡೀಷನ್ಸು, ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಅದರ ವರದಿಯನ್ನು ಕೊಡೋದಾಗಿಯೂ ಕೂಡ ಈಗ ಹೇಳಿದ್ದಾರೆ ನ್ಯಾಯಾಧೀಶರು. ಇನ್ನೊಂದು ರೀತಿಯಾಗಿ ಸಂಕಷ್ಟ ಇದೆ, ಅದು ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನರಸಿಂಹಮೂರ್ತಿ, ಈಗ 26ಕ್ಕೆ ಮುಂದೂಡಿಕೆ ಮಾಡೋಕ್ಕೆ ಕಾರಣ ಏನು? ಅರುಣ್, ಇದೀಗ ಮಾನ್ಯ ನ್ಯಾಯಾಧೀಶರು ದರ್ಶನ್ ರವರ ಜಾಮೀನಿನ ಅರ್ಜಿಯ ವಿಚಾರಣೆಯನ್ನು 26ಕ್ಕೆ ಮುಂದೂಡಿದ್ದಾರೆ. ದರ್ಶನ್ ಜೊತೆ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು ಹೈಕೋರ್ಟ್ನಲ್ಲಿ. ಅದ್ರ ಜೊತೆಗೆ ಲಕ್ಷ್ಮಣ್ ಮತ್ತು ನಾಗರಾಜ್ ಇವರು ದರ್ಶನ್ ರವರ ಮ್ಯಾನೇಜರ್, ಲಕ್ಷ್ಮಣ್ ದರ್ಶನ್ ರವರ ಕಾರು ಚಾಲಕ. ಈ 4 ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಇವತ್ತು ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಮಾನ್ಯ ನ್ಯಾಯಾಧೀಶರು ಆರಂಭದಲ್ಲಿ SPP ಅವರು ಒಂದಷ್ಟು ಆಕ್ಷೇಪಗಳನ್ನು ಎತ್ತುತ್ತಾರೆ. ಅಂದರೆ ಕಳೆದ ಬಾರಿ ಏನು ಇವರು ಮೆಡಿಕಲ್ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ, ಆ ರಿಪೋರ್ಟ್ ನಮ್ಗೆ ಇನ್ನೂ ಕೂಡ ಕೈ ಸೇರಿಲ್ಲ. ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಗೊತ್ತಿಲ್ಲ, ಮತ್ತು ಆಪ್ರೇಷನನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ, ಆದರೆ ಇನ್ನೂ ಕೂಡ ಆಪ್ರೇಷನ್ ಆಗಿಲ್ಲ. ಹೀಗಾಗಿ ಮೆಡಿಕಲ್ ರಿಪೋರ್ಟನ್ನು ನಮಗೆ ಕೊಡಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಈ ನಡುವೆ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಮತ್ತೊಂದು ವೈದ್ಯಕೀಯ ವರದಿಯನ್ನು ಮಾನ್ಯ ನ್ಯಾಯಾಧೀಶರಿಗೆ ಮುಚ್ಚಿದ ಲಕೋಟೆಯಲ್ಲಿ ಕೊಡ್ತಾರೆ. ಆ ಒಂದು ವೈದ್ಯಕೀಯ ವರದಿಯನ್ನು ಮಾನ್ಯ ನ್ಯಾಯಾಧೀಶರು ಸಂಪೂರ್ಣವಾಗಿ ಅವಲೋಕಿಸ್ತಾರೆ. ಅದಾದ ಬಳಿಕ ಟಾಮಿ ಸೆಬಾಸ್ಟಿಯನ್ ಅವರು, ನಾವು ಕಳೆದ 15 ದಿನಗಳಿಂದ ಕಾಯ್ತಿದ್ದೀವಿ, ನಮಗೆ ವಾದ ಮಂಡನೆಗೆ ಅವಕಾಶವನ್ನು ಸಿಗ್ತಿಲ್ಲ ಅನ್ನೋ ಮಟ್ಟಿಗೆ ಪವಿತ್ರ ಗೌಡ ಪರ ವಕೀಲರವರು ಹೈಕೋರ್ಟ್ನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. 26ನೇ ತಾರೀಕು ನೀವು ವಾದ ಮಂಡನೆಯನ್ನು ಮಾಡಬಹುದಲ್ವಾ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಓಕೆ ಅಂತ ಹೇಳಿದ್ದಾರೆ. ಹೀಗಾಗಿ ಅರ್ಜಿಯ ವಿಚಾರಣೆಯನ್ನು 26ಕ್ಕೆ ಮುಂದೂಡಿದ್ದಾರೆ. ಮತ್ತು ಈ SPP ಅವರಿಗೆ ಈ ಒಂದು ವೈದ್ಯಕೀಯ ವರದಿ ಏನಿದೆ, ದರ್ಶನ್ ರವರ ಮೆಡಿಕಲ್ ರಿಪೋರ್ಟ್ ಏನಿದೆ, ಅದನ್ನು ಕೊಡೋದಾಗಿ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಅಲ್ಲಿಗೆ SPP ಅವರಿಗೆ ಮೆಡಿಕಲ್ ರಿಪೋರ್ಟ್ನ ಹಿಂದಿನ ಅಂದರೆ ಹಳೆಯ ಪ್ರತಿ ಮತ್ತು ಇವತ್ತಿನ ಪ್ರತಿ ಎರಡೂ ಕೂಡ ಇವತ್ತು SPP ಅವರ ಕೈ ಸೇರಲಿದೆ. ಈ ನಡುವೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇದೀಗ ಅರ್ಜಿ ವಿಚಾರಣೆ ಬಂದಂತಹದ್ದು ರೆಗ್ಯುಲರ್ ಬೇಲ್ಗಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿರೋದು. ಈ ಹಿಂದೆಯೇ ದರ್ಶನ್ ರವರಿಗೆ ಅನಾರೋಗ್ಯದ ನಿಮಿತ್ತ ಮಧ್ಯಂತರ ಜಾಮೀನು ಸಿಕ್ಕಿದೆ. ಹೀಗಾಗಿ ಆ ಮಧ್ಯಂತರ ಜಾಮೀನಿನ ಮೇಲೆಯೇ BGS ಆಸ್ಪತ್ರೆಯಲ್ಲಿ ದಾಖಲಾಗಿ ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಶಸ್ತ್ರಚಿಕಿತ್ಸೆಯನ್ನು ನಡೆಸಬೇಕು ಅಂತ ಹೇಳಿದ್ರು, ಆದರೆ ಶಸ್ತ್ರಚಿಕಿತ್ಸೆಯನ್ನು ತೆಗೆದುಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಈ ನಡುವೆ ಪೊಲೀಸ್ ಇಲಾಖೆ ಈ ಒಂದು ಮಧ್ಯಂತರ ಆದೇಶ, ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಹೀಗಾಗಿಯೇ ಗೃಹ ಇಲಾಖೆಯಿಂದ ಪರ್ಮಿಷನನ್ನು ಕೇಳಿದ್ರು, ಗೃಹ ಇಲಾಖೆ ಅಸ್ತು ಹೊಂದಿದೆ. ಇದೀಗ ಆ ಕೊನೆ ಹಂತದ ತಯಾರಿಗಳು ನಡೀತಿದೆ. ಬಹುಶಃ ಈ ವಾರ ಅಥವಾ ಮುಂದಿನ ವಾರದ ಮೊದಲ 1-2 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ಹೈಕೋರ್ಟ್ನ ಮಧ್ಯಂತರ ಜಾಮೀನು ಏನು ಕೊಡಲಾಗಿದೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ಮೇಲ್ಮನವಿಯನ್ನು ಹೋಗೋದಕ್ಕೆ ಪೊಲೀಸ್ ಇಲಾಖೆ ತಯಾರಿ ಮಾಡ್ಕೊಳ್ತಿದೆ. ಇದೀಗ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಏನಿತ್ತು ಅದನ್ನು ಮಾನ್ಯ ನ್ಯಾಯಾಧೀಶರು ಇವತ್ತು 26ಕ್ಕೆ ಮುಂದೂಡಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನವೆಂಬರ್ 26ಕ್ಕೆ ವಿಚಾರಣೆ ಅಂತೂ ಮುಂದೂಡಿಕೆ ಆಗಿದೆ. ಅದರ ಮಧ್ಯದಲ್ಲಿ ಈಗ ಸುಪ್ರೀಂ ಕೋರ್ಟಿಗೆ ಏನಾದರೂ ಈ ಮೆಡಿಕಲ್ ಬೇಲ್ಗೆ ರದ್ದತಿಗೆ ಏನಾದರೂ ಮೊರೆ ಹೋಗುವಂಥದ್ದಿದೆ. ಆ ನಿಟ್ಟಿನಲ್ಲಿ ಕಮಿಷನರ್ ಕೂಡ ಮಾತನಾಡಿದರು. ಹಾಗಾಗಿ ಅದು ಕೂಡ ಒಂದಿದೆ. ನೋಡೋಣ ಏನಾಗುತ್ತೆ ಈ ಪ್ರಕರಣದಲ್ಲಿ, ಇನ್ನೂ ಯಾವ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ ಅಂತ.